ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಲಸಂದಿ ವಡೆನ ಹೇಗೆ ಮಾಡ್ತೀವಿ ನಮ್ಮ ಸೈಡು ಅಂತ ನಿಮಗೆ ತೋರಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಒಂದು ಬೌಲಷ್ಟು ಅಲಸಂದೆ ಕಾಳನ್ನ ಮಾರ್ನಿಂಗ್ ಟೈಮ್ ನೆನೆಸಿಟ್ಕೊಂಡಿದ್ದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಒಂದು 15-20 ಎಲೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀರು ಹಾಕ್ಕೊತಾ ಇಲ್ಲ, ಹಾಗೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು. ಇದು ಸ್ವಲ್ಪ ತರಿ ಆಗಿದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ಬೇಡಿ. ನೀವು ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನಾನು ಆವಾಗ ಹಾಕಿದ್ನಲ್ಲ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಇವಾಗ ನೋಡಿ ಯಾವ ಥರ ಬಂದಿದೆ ಹಿಟ್ಟು ಅಂತ. ಇವಾಗ ಒಂದು ಬೌಲ್ಗೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, 1½ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಕಿದ್ರೂ ನೀವು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಮಕ್ಕಳು ತಿಂತಾರಲ್ವ, ಸೊ ಹಂಗಾಗಿ ಹಾಕಿಲ್ಲ ನಾನು. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಚಿಟಿಕೆ ಸೋಡಾ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕೋ ಅಂಥ ಅವಶ್ಯಕತೆ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಬೆರ್ತಿದೆ ಅಂತ. ಇವಾಗ ನಾನು ಒಂದು ಕಡಾಯಿನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಹಿಟ್ಟು ಏನು ಮಾಡ್ಕೊಂಡಿದ್ವಲ್ಲ ಅಲಸಂದೆ ಹಿಟ್ಟನ್ನ, ಅದನ್ನು ರೌಂಡಾಗಿ ಒಂದು 3ರಷ್ಟು ಉಂಡೆ ಥರ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ವಾಚ್ ಮಾಡಿ. ಇವಾಗ ಎಣ್ಣೆ ಕಾದಿದೆಯಾ ಅಂತ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಈ ಥರ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ವಡೆ ಥರ ಶೇಪಲ್ಲಿ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ತೂತೊಡೆ ಥರ ಮಾಡ್ಕೊಳ್ಬೋದು. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕರೀರಿ, ಹಾಗಾದರೆ ಚೆನ್ನಾಗಿ ಬರುತ್ತೆ, ಒಳಗಡೆ ಚೆನ್ನಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿಟ್ಟರೆ ಮೇಲೆ ಎಲ್ಲ ಕಲರ್ ಬರುತ್ತೆ, ಒಳಗೆ ಬೆಂದಿರಲ್ಲ ಚೆನ್ನಾಗಿ. ಈ ಥರ ಪದೇ ತಿರುವಾಕ್ಕೊತಾ ಇರಿ ವಡೆನ. ಇವಾಗ ಇದು ಆಗಿದೆ. ಈಗ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ತೆಕ್ಕೊಂಡ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ನೀವು ಕೂಡ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಕೂಡ ಪ್ಲೀಸ್ ಟ್ರೈ ಮಾಡಿ ಮನೇಲಿ. ಮಕ್ಕಳಿಗೆ ಮಾಡಿಕೊಡಿ, ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಟೈಮ್ಗೆ ಚಟ್ನಿ ಅಥವಾ ಸಾಸ್ ಜೊತೆ ಯಾವುದಾದ್ರ ಜೊತೆ ತಿನ್ಬೋದು, ಹಾಗೇನೂ ತಿನ್ಬೋದು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆ ಅಂತ, ಎಷ್ಟು ಚೆನ್ನಾಗಿದೆ.
ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.